ನಮಸ್ಕಾರ. ನಾನು ಶೇಷಾಚಲಂ, ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ ಈ ಎರಡು ರಾಶಿಗಳ ಗುಣ ಲಕ್ಷಣಗಳು ಮತ್ತು ಅವರ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಇದನ್ನು ನಾವು ಸಿಗ್ನಿಫಿಕೇಶನ್ಸ್ ಅಂತ ಹೇಳ್ತೀವಿ. ಅಂದರೆ ರಾಶಿ ಕಾರಕತ್ವಗಳನ್ನು ಮತ್ತು ಆ ಕಾರಕತ್ವಗಳಲ್ಲಿ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಅದರಲ್ಲಿ ಆಳವಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ಏನಾಗತ್ತೆ, ರಾಶಿ ಭಾವ ಮತ್ತು ಗ್ರಹ ಕಾರಕತ್ವಗಳನ್ನು ಮಿಲಾಯಿಸಿ ನಾವು ಅದನ್ನು ಮೂರನ್ನೂ ನೋಡಿ, ಹಾಗೂ ಇನ್ನೂ ಹಲವಾರು ವಿಚಾರಗಳಿವೆ, ಬಟ್ ಈ ಮೂರು ವಿಚಾರಗಳು ನಮಗೆ ಅದು ಆಧಾರ ಸ್ತಂಭ ಇದ್ದಂಗೆ ಜ್ಯೋತಿಷ್ಯಕ್ಕೆ. ಸೊ ಹಾಗಾಗಿ ಇದನ್ನು ಭಾಳ ಮುಖ್ಯವಾಗಿ ನೀವು ಓದಿದ್ರೆ, ಈ ಜ್ಯೋತಿಷ್ಯ ಕಲಿಯೋರಿಗೆ ಇದು ಭಾಳ ಮುಂದೆ ಇದು ನಿಮಗೆ ಉಪಯೋಗ ಆಗತ್ತೆ. ತುಲಾ ರಾಶಿಯ ಬಗ್ಗೆ ಮಾತಾಡೋಣ. ನೀವು ನಿಮ್ಮ ಬಗ್ಗೆನೂ ತಿಳ್ಕೊಳ್ಳೋಕ್ಕೆ ಇದು ಅನುಕೂಲ ಮಾಡಿಕೊಡತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಈಗ ತುಲಾ ರಾಶಿಯ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಮೊದಲು ಮಾತಾಡೋಣ. ಇದರಲ್ಲಿ ವ್ಯಕ್ತಿತ್ವ, ದೈಹಿಕ ಲಕ್ಷಣ, ಈ ಥರ ಬೇರೆ ಬೇರೆ ಅಂಶಗಳಾಗಿ ನಾನು ವಿಂಗಡಿಸಿದ್ದೀನಿ. ಸೊ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಹಳ ಸಮತೋಲನ ಮತ್ತು ವಿಶ್ಲೇಷಾತ್ಮಕ ಸ್ವಭಾವ, ಅಂದರೆ ಅನಾಲಿಸಿಸ್ ಬಹಳ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಒಂದು ಬ್ಯಾಲೆನ್ಸ್, ಅದಕ್ಕಾಗೆ ತುಲಾ ರಾಶಿಗೆ ತಕ್ಕಡಿ ಇಲ್ಲಾಂದ್ರೆ ತ್ರಾಸು, ಅದನ್ನು ದಟ್ ಇಸ್ ದ ಸಿಂಬಲ್, ಆ ಸಿಂಬಲ್ ಹಾಕ್ಬಿಟ್ಟಿರ್ತಾರೆ, ಆ ಚಿಹ್ನೆ ತ್ರಾಸು ಚಿಹ್ನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಇವರ ಮನಸ್ಥಿತಿ ಬಹಳ ಒಂದು ವಿಚಾರವನ್ನ ಕೊಟ್ಟಾಗ ಅದನ್ನ ತೂಕ ಹಾಕಿ ಇದು ಸರಿನಾ ಇದು ತಪ್ಪ ಅಂತ ಹೇಳುವಂತಹ ಒಂದು ಮನಸ್ಥಿತಿ. ಹಾಗೂ ಯಾವುದೇ ಒಂದು ವಿಷಯ ಕೊಟ್ರೆ, ವ್ಯಾಪಾರದ ವಿಷಯ ಕೊಟ್ರೆ ಅದರಲ್ಲಿ ಬಹಳ ತೂಕ ಹಾಕಿ ಕರೆಕ್ಟಾಗಿ ಇದು ಸರಿನಾ ಇದು ತಪ್ಪ, ಇಷ್ಟು ಮಾಡಿದ್ರೆ ಇಷ್ಟು ಬರುತ್ತೆ ನಮಗೆ ಅಂತ ಹೇಳಿ ವ್ಯಾಪಾರ ಚಿಂತನೆ ಬಹಳ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ತುಲಾ ರಾಶಿಯವರು ವ್ಯಾಪಾರಸ್ಥರು ಅಂತ ಅದನ್ನ ನಾವು ಒಂದು ಕ್ಯಾಟಗರಿ, ಅಂದ್ರೆ ಒಂದು ವಿಂಗಡಣೆ ಮಾಡಿ ಅದನ್ನ ಇಟ್ಕೊಂಡಿರ್ತೀವಿ. ಬಹಳ ಸಮತೋಲನ ಇಟ್ಕೊಂಡ್ರು, ಬ್ಯಾಲೆನ್ಸ್ಡ್ ಥಿಂಕಿಂಗ್ ಇರೋವಂಥವ್ರು. ಹಾಗೂ ಯಾವುದೇ ವಿಚಾರವನ್ನ ಸುಮ್ಮನೆ ಹಗುರವಾಗಿ ತಗೊಳ್ಳಲ್ಲ ಅವರು. ಎಲ್ಲ ಕಡೆಯಿಂದನೂ ಅದರ ಪರಿಶೀಲನೆ ಮಾಡಿ ತೂಕದಿಂದ ಮಾತಾಡ್ತಾರೆ. ಹಾಗಾಗಿ ತುಲಾ ರಾಶಿಯವರು ಕಮ್ಮಿ ಮಾತಾಡ್ತಾರೆ. ಅದನ್ನು ಮೌನ ರಾಶಿ ಅಂತ ಕರಿತೀವಿ, ಮ್ಯೂಟ್ ಅಂತ ಕರಿತೀವಿ. ಅದು ಜಾಸ್ತಿ ಮಾತಾಡದೇ ಇರುವಂತಹ ರಾಶಿ. ಆದರೆ ವಿಚಾರದಲ್ಲಿ ಬಹಳ ವಿಶ್ಲೇಷಣೆ, ವಿಚಾರಾತ್ಮಕವಾಗಿ ಯೋಚನೆ ಮಾಡೋದು, ಬಹಳ ಸಕಾರಾತ್ಮಕವಾಗಿ ಥಿಂಕ್ ಮಾಡೋದು, ಅಂದರೆ ಪಾಸಿಟಿವ್ ಥಿಂಕಿಂಗ್ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ. ಈ ತಕ್ಕಡಿಯನ್ನ ನಾವು ಅದಕ್ಕೆ ಚಿಹ್ನೆಯಾಗಿ ಕೊಟ್ಟಿದ್ದೀವಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಕೆಲವೊಂದ್ಸತಿ ಎರಡು ವಿಚಾರ ಬಂದ್ಬಿಡುತ್ತೆ ಮನೆಯಲ್ಲಿ, ಇವ್ರ ಕಡೆ ಹೋಗೋದ ಅವ್ರ ಕಡೆ ಮಾತಾಡೋದ ಅಂತ ಬಂದಾಗ ಇವ್ರಿಗೆ ನಿರ್ಧಾರ ತಗೊಳ್ಳೋದು ಬಹಳ ಕಷ್ಟ ಆಗತ್ತೆ. ಈ ಕಡೆ ಹೋಗೋದ ಆ ಕಡೆ ಹೋಗೋದ. ಅದಕ್ಕಾಗಿ ನಾವು ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಅಂದ್ರೆ ಎರಡು ಆಯ್ಕೆಗಳು, ಸಮಾನ ಆಯ್ಕೆಗಳು ಬಂದ್ಬಿಡ್ತು ಅಂತಂದ್ರೆ ಎರಡೂ ಓಕೆ, ಇದೂ ಸರಿ ಅದೂ ಸರಿ ಅಂತ ಬಂದಾಗ ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಇವರು. ಈ ಕಡೆನೂ ಹೋಗಕ್ಕಾಗಲ್ಲ, ಆ ಕಡೆನೂ ಹೋಗಕ್ಕಾಗಲ್ಲ, ಹಂಗಾಗಿ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆವಾಗ ಯಾರ್ದಾದ್ರೂ ಒಂದು ನೆರೆ ಹೋದ್ರೆ, ಅಂದ್ರೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇವರು ಆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅದು ಅನುಕೂಲ ಆಗತ್ತೆ. ಇಲ್ಲ ಅಂತಂದ್ರೆ ಅವ್ರ ನಿರ್ಧಾರ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಕೆಲವೊಂದ್ಸತಿ ಕೆಲವು ವಿಚಾರಗಳಲ್ಲಿ ಬರುತ್ತೆ, ಈ ಪ್ರಮೋಷನ್ ಬರ್ತಾ ಇದೆ, ಈ ಕೆಲಸದಲ್ಲೇ ಇರೋದಾ, ಬಡ್ತಿ ಸಿಗ್ತಾ ಇದೆ, ಇಲ್ಲ ಅಂತಂದ್ರೆ ಇನ್ನೊಂದು ಕೆಲಸ ನಂಗೆ ಸಿಕ್ಕಿದೆ ಹೊರಗಡೆ, ಈ ಕೆಲಸ ಬಿಟ್ಬಿಟ್ಟು ಅಲ್ಲಿಗೆ ಹೋಗೋದ. ಎರಡೂ ಅಷ್ಟೇ ಕೊಡ್ತಾ ಇದೆ ಸಂಬಳ, ಇಲ್ಲಿ ಪ್ರಮೋಷನ್ ಬೇರೆ ಬರ್ತಾ ಇದೆ, ಹೊಸ ಕೆಲಸ ಬೇರೆ ನನಗೆ ಆಕರ್ಷಣೆ ಮಾಡ್ತಾ ಇದೆ, ನಾನು ಹೋಗ್ಲಾ ಬೇಡವಾ, ಈ ತರ ನಿರ್ಧಾರ ಬಂದಾಗ ಇವರು ಒಂದ್ ಸ್ವಲ್ಪ ಪೀಕ್ಲಾಟಕ್ಕೆ ಸಿಗಾಕೋತಾರೆ, ಆ ನಿರ್ಧಾರ ತಗೊಳ್ಳೋದ ಬೇಡವಾ ಅಂತ. ಆದರೂ ಕೂಡ ಈ ಒಂದು ರಾಶಿಗೆ ಒಳ್ಳೆಯ ಆತ್ಮವಿಶ್ವಾಸ, ತುಂಬ ವಿಶ್ವಾಸ ಚೆನ್ನಾಗಿರುತ್ತೆ ಅವ್ರಿಗೆ. ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಿ ನಾವು, ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಹಾಗೂ ಯಾವುದೇ ಒಂದು ವಿಚಾರ ಮಾಡಕ್ ಮುಂಚೆನೂ ಯೋಚಿಸಿ ಮಾಡ್ತಾರೆ. ಸುಮ್ಮನೆ ಹಠಾತ್ತಾಗಿ ಸುಮ್ಮನೆ ಆತರಗಾರರ ಕೆಲಸ ಮಾಡ್ಕೊಳ್ಳಲ್ಲ ಇವರು. ಭಾಳ ಯೋಚಿಸಿ ಮಾಡ್ತಾರೆ. ಮಾತಾಡ್ಬೇಕಾದ್ರೂ ಯೋಚಿಸಿ ಮಾತಾಡ್ತಾರೆ. ಶಾಂತಿ ಪ್ರಿಯರು, ಭಾಳ ಪೀಸ್ ಲವಿಂಗ್ ಅಂತೀವಿ ನಾವು, ಶಾಂತಿ ಪ್ರಿಯರು, ಸೌಮ್ಯರು ಮತ್ತು ಬಹಳ ವಿನಯಶೀಲರು. ಇದನ್ನ ನಾವು ಇಂಗ್ಲಿಷಲ್ಲಿ ಹೇಳಿದ್ರೆ ಮಾಡೆಸ್ಟ್. ಬಹಳ ತೂಕವಾಗಿ ತಮ್ಮ ಕುಟುಂಬವನ್ನ ನಡೆಸ್ತಾರೆ. ಕುಟುಂಬದ
ವಿಚಾರ ಅಂದರೆ ಅವ್ರಿಗೆ ತುಂಬ ಇಷ್ಟ, ಕುಟುಂಬ ಪ್ರಿಯರು ಅಂತಲೇ ಕರಿಬೋದು ನಾವು. ಹಾಗೂ ಉತ್ತಮ ಸಲಹೆಗಾರರು, ವೆರಿ ಗುಡ್ ಅಡ್ವೈಸರ್ಸ್. ಯಾರೇ ಬಂದು ಏನೇ ಸಲಹೆ ಕೇಳಿದ್ರು ಅವರು ಬಹಳ ಚೆನ್ನಾಗಿ ಮಾರ್ಗದರ್ಶನವನ್ನ ಕೊಡ್ತಾರೆ. ಸೊ ಹಾಗಾಗಿ ಇವಾಗ ನಾವು ದೈಹಿಕ ಲಕ್ಷಣಗಳ ಕಡೆಗೆ ಬರೋಣ, ಫಿಸಿಕಲ್ ಫೀಚರ್ಸ್. ಸಾಮಾನ್ಯವಾಗಿ ಇವರು ಎತ್ತರವಾಗಿರ್ತಾರೆ, ಆಕರ್ಷಕವಾಗಿರ್ತಾರೆ, ಸೊಗಸಾಗಿರುತ್ತೆ. ಇವ್ರದ ಒಂದು ವ್ಯಕ್ತಿತ್ವ ಇರುತ್ತಲ್ಲ, ಬಹಳ ಸೊಗಸಾಗಿರುತ್ತೆ. ಯಾವಾಗಲೂ ತಮ್ಮ ಕೆಲಸದಲ್ಲಿ ಮಾತ್ರ ತಾವು ತೊಡಗಿರ್ತಾರೆ, ಬೇರೆಯವ್ರ ವಿಚಾರಗಳಲ್ಲಿ ಜಾಸ್ತಿ ಅವ್ರ ತಲೆಯನ್ನ ಹಾಕಕ್ಕೆ ಹೋಗಲ್ಲ. ತಿಳಿ ಮೈಬಣ್ಣ ಇರುತ್ತೆ ಸಾಮಾನ್ಯವಾಗಿ. ಹಂಗಂದ್ಬಿಟ್ಟು ನಾವು ಸರ್ ತುಲಾರಾಶಿಯಲ್ಲಿ ಹುಟ್ಟಿದ್ದಾರೆ, ಆಫ್ರಿಕಾನಲ್ಲಿ ತಿಳಿ ಮೈಬಣ್ಣ ಅಂದ್ರೆ ಆ ಒಂದು ಅವರ ಒಂದು ವರ್ಣಕ್ಕೆ ಅವರು ತಿಳಿಯಾಗಿರ್ತಾರೆ, ನೋಡೋದಕ್ಕೆ ಆಕರ್ಷಕವಾಗಿರ್ತಾರೆ. ಕೂದಲು ಬಹಳ ತೆಳ್ಳಗಾಗಿರ್ಬೋದು, ಅಂದ್ರೆ ಥಿನ್ ಹೇರ್ ಇರ್ಬೋದು. ಕೂದಲಿನ ತೊಂದರೆ ಇವರಿಗೆ ಮಧ್ಯ ವಯಸ್ಸಿನಲ್ಲಿ ಶುರು ಆಗೋದು ಸಾಮಾನ್ಯವಾಗಿರುತ್ತೆ. ವಯಸ್ಸಿನೊಂದಿಗೆ ಹೆಚ್ಚು ಪ್ರಬುದ್ಧತೆ ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ. ಅಂದ್ರೆ ಇದಕ್ಕೆ ನಾವು ಮೆಚ್ಯೂರಿಟಿ ಅಂತೀವಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವ್ರಿಗೆ ವಿಸ್ಡಮ್ ಅಂದ್ರೆ ವಿವೇಕ ಮತ್ತು ಪ್ರಬುದ್ಧತೆ ಅದ್ರ ಪಾಡಕ್ಕೆ ಅದೇ ಬೆಳ್ಕೊಳತ್ತೆ. ಇವರು ಚಿಕ್ಕ ವಯಸ್ಕರು ಮತ್ತು ಈ ಚಿಲ್ಡ್ರ ಬುದ್ಧಿ ಅಂತಾರಲ್ಲ, ಆ ತರ ಯಾವತ್ತೂ ನಡ್ಕೊಳ್ಳಲ್ಲ, ಯಾವತ್ತೂ ತೂಕದಿಂದಾನೇ ನಡ್ಕೋತಾರೆ. ಇವರ ಒಂದು ಶಕ್ತಿಗಳು ಯಾವುದು, ಈ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಅಂತ ಕರಿತೀವಿ ನಾವು. ಇವರ ಉತ್ತಮ ಗುಣಗಳು ಯಾವುದು ಅಂತಂದ್ರೆ ವೆರಿ ಗುಡ್ ಪ್ಲಾನರ್ಸ್, ಅಂದ್ರೆ ಯೋಜನೆ ಚೆನ್ನಾಗಿ ಮಾಡ್ತಾರೆ, ಯೋಜನೆಯ ಚಿಂತನೆ ಬಹಳ ಚೆನ್ನಾಗಿರುತ್ತೆ. ಉನ್ನತ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಉಟ್ಕೊಂಡಿರ್ತಾರೆ, ಅಂದ್ರೆ ವೆರಿ ಗುಡ್ ಇಂಟೆಲಿಜೆನ್ಸ್, ತುಂಬಾ ಬುದ್ಧಿವಂತರು. ಹಾಗೂ ತರ್ಕ ಮಾಡೋದ್ರಲ್ಲಿ ಬಹಳ ಬುದ್ಧಿವಂತರು, ಅಂದ್ರೆ ಅವ್ರ ಹತ್ರ ತರ್ಕ ಗೆಲ್ಲಕ್ಕಾಗಲ್ಲ. ಯಾವಾಗ ತಕಡಿನೇ ಕೂತ್ಕೊಂಡ್ಬಿಟ್ಟಿದೆ ಅಲ್ಲಿ, ಅಂದ್ರೆ ಜುಡಿಷಿಯರಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದೆ ಅಂದ್ರೆ ಈ ಜಡ್ಜೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಆ ಒಂದು ರಾಶಿಯಲ್ಲಿ, ಅವ್ರ ಹತ್ರ ನಾವು ವಾದ ಮಾಡಿ ಗೆಲ್ಬೇಕು ಅಂತಂದ್ರೆ ನಮ್ಮ ಹತ್ರ ತರ್ಕ ಮಾಡೋದಕ್ಕೆ ಏನಾದ್ರು ವಿಷಯ ಇರಬೇಕು. ವಿಷಯ ಸರಿಯಾಗಿಲ್ಲ ಅಂತಂದ್ರೆ ಇವ್ರ ಹತ್ರ ವಾದ ಮಾಡೋದು ಬಹಳ ಕಷ್ಟ. ಹಂಗಾಗಿ ಇವರು ಈ ವಾದ ಮಾಡೋದು ಮತ್ತು ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಇಂಥ ವಿಚಾರಗಳಲ್ಲಿ ಬಹಳ ಚೆನ್ನಾಗಿರುತ್ತೆ. ಅದನ್ನ ಮುಂದೆ ಬರ್ಬೇಕಾದ್ರೆ ಹೇಳ್ತೀನಿ ನಾನು. ಇತರರಿಗೆ ಸಹಾಯ ಮಾಡೋ ಗುಣ ತುಂಬಾ ಚೆನ್ನಾಗಿರುತ್ತೆ. ಅವರು ತಮ್ಮನ್ನೇ ಮರೆತು ಇತರರಿಗೆ ಸಹಾಯ ಮಾಡೋ ಗುಣ ಇದೆ. ಸದಾ ಅವರು ಯಾವಾಗ್ಲೂ ತಮ್ಮ ಬೆಳವಣಿಗೆಗಾಗಿ ಪ್ರೋಗ್ರೆಸಿವ್ ಅಂದ್ರೆ ಪ್ಲಾನಿಂಗ್ ಮಾಡಿ, ಬಹಳ ಯೋಚನೆ ಮಾಡಿ ತಮ್ಮ ಬೆಳವಣಿಗೆಗಾಗಿ ಏನ್ ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಹಾಗೂ ಚಿಕ್ಕ ಚಿಕ್ಕ ಸಾಧನೆಗಳಿಗೆ ಅವ್ರಿಗೆ ಮನಸ್ತೃಪ್ತಿ ಆಗೋದಿಲ್ಲ. ಸೊ ಹಂಗಾಗಿ ತೃಪ್ತಿ ಸಿಗದೆ ಇದ್ದಾಗ ಏನ್ ಮಾಡ್ತೀವಿ ನಾವು, ಇನ್ನೂ ಒಂದ್ ಸ್ವಲ್ಪ ಸಾಧನೆ ಮಾಡಿ ತೋರಿಸೋಣ, ಇನ್ನೂ ಒಂದ್ ಸ್ವಲ್ಪ ಸಾಧನೆ ಮಾಡಿ ತೋರಿಸೋಣ. ಇವ್ರು ಯಾವಾಗ್ಲೂ ಅಷ್ಟೇನೆ, ಇನ್ನೊಂದ್ ಸ್ವಲ್ಪ ಮುಂದೆ ಬೆಳಿಬೇಕು ಅನ್ನೋ ಆಸೆ ಯಾವಾಗ್ಲೂ ಇರುತ್ತೆ. ಸಾಧಾರಣವಾಗಿ ಈ ರಾಶಿಯಲ್ಲಿ ಹುಟ್ಕೊಂಡಿರೋರಿಗೆ ಉದ್ಯಮಿ ಆಗಬೇಕು, ನಂದೇ ಒಂದು ಸ್ವಂತ ಒಂದು ಬಿಸ್ನೆಸ್ ಇರಬೇಕು, ಸ್ವಂತ ಒಂದು ವ್ಯಾಪಾರ ಇರಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಹಂಗಾಗಿ ಒಳ್ಳೆಯ ಒಂದು ಉದ್ಯಮಿ ಆಗುವಂತಹ ಒಂದು ಜಾತಕ, ಯಾವ ಜಾತಕದಲ್ಲಿ ಚಂದ್ರ ಅಥವಾ ಲಗ್ನ ತುಲಾ ರಾಶಿಯಲ್ಲಿ ಕೂತ್ಕೊಂಡಿರುತ್ತೆ ಅವರಿಗೆ ಕಾನೂನು ಮತ್ತು ಸಂಗೀತ, ವಾಸ್ತುಶಿಲ್ಪ, ಮಾರಾಟ ಮತ್ತು ಮಾರುಕಟ್ಟೆ ಇದರ ವಿಚಾರಗಳಲ್ಲಿ ಬಹಳ ಉನ್ನತ ಶ್ರೇಷ್ಠ ವಿಚಾರಗಳನ್ನ ತಿಳ್ಕೊಂಡಿರುವಂಥವ್ರು. ಮತ್ತು ಸಾಂಗ್ ರೈಟಿಂಗ್ ಅಂದ್ರೆ ಈ ಗೀತೆ ರಚನಾಕಾರರು ಬರ್ಕೊಳ್ಳೋದು, ನಮ್ಮ ಉದಿತ್ ಶಂಕರ್ ಇದ್ರಲ್ಲ ಆ ಥರ ಬಹಳ ಚೆನ್ನಾಗಿ ಹಾಡುಗಳನ್ನ ಬರೆಯುವಂಥವ್ರು, ಫ್ಯಾಷನ್ ಡಿಸೈನರ್ ಆಗುವಂಥವ್ರು, ಸೌಂದರ್ಯ ಮತ್ತು ಆ ಒಂದು ಉತ್ಪನ್ನ ಕ್ಷೇತ್ರಗಳಲ್ಲಿ ಅಂದ್ರೆ ಕಾಸ್ಮೆಟಿಕ್ಸ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಬಹಳ ಬುದ್ಧಿವಂತರು. ಮತ್ತು ಆ ಒಂದು ವಿಚಾರದಲ್ಲಿ ಅವರು ಹೋಗಿ ಓದಿದ್ರೆ ಆ ಒಂದು ಇಂಡಸ್ಟ್ರಿ ಇಡುವಂತಹ, ಆ ಒಂದು ಉದ್ಯಮ ಇಡುವಂತಹ ಒಂದು ತಾಕತ್ ಅವರಿಗೆ ಸಿಗುವಂಥದ್ದು. ಮತ್ತು ಉಡುಪು ಉದ್ಯಮ ಅಂದ್ರೆ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿ ಅಂತೀವಿ, ಇದರಲ್ಲೂ ಅವರು ಬಹಳ ಚೆನ್ನಾಗಿ ಮುಂದೆ ಬರ್ಬೋದು. ಇವರ ಆಸಕ್ತಿಗಳು ಯಾವ್ಯಾವ್ದು ಇರುತ್ತವೆ, ಹಾಬೀಸ್ ಅಂಡ್ ಇಂಟ್ರೆಸ್ಟ್ ಅಂತ ಕರೆಯೋಣ. ಅವ್ರಿಗೆ ಈ ಐಷಾರಾಮಿ ಮತ್ತು ಆರಾಮಾದ ಜೀವನ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಒಂದು ಸಮಯಕ್ಕೆ ಸಾಯಂಕಾಲ ಆಗ್ಲಿ ರಾತ್ರಿ ಆಗ್ಲಿ ತಮಗೆ ಆದಂತ ಒಂದು ಗಂಟೆ ಕಾಲ 2 ಗಂಟೆ ಕಾಲ ಹಾಡು ಕೇಳೋದೇ ಆಗ್ಲಿ, ಹಾಡು ಹಾಡೋದೇ ಆಗ್ಲಿ, ಇಲ್ಲ ತಾವು ನೆಮ್ಮದಿಯಾಗಿ ಕೂತ್ಕೊಂಡು ಯಾವ್ದಾದ್ರು ಒಂದು ಫಿಲಮ್ ನೋಡೋದೇ ಆಗ್ಲಿ, ಇಲ್ಲ ಕ್ರಿಕೆಟ್ ನೋಡೋದೇ ಆಗ್ಲಿ, ಏನಾದ್ರೂ ಇರಲಿ, ಅವ್ರಿಗೆ ಯಾವ್ದಾದ್ರು ಒಂದು ಹವ್ಯಾಸ ಇಟ್ಕೊಂಡಿದ್ರೆ ಆ ಹವ್ಯಾಸದಲ್ಲಿ ತಮ್ಮ ಸಮಯವನ್ನ ಅವರು ತೊಡಗಿಸ್ಕೊಳ್ಳದೆ ಹೋದ್ರೆ ರಾತ್ರಿ ಇಲ್ಲ ಸಾಯಂಕಾಲ ಇಲ್ಲ ಬೆಳಗಿನ ಜಾವ
ಯೋಗ ಮಾಡೋದೇ ಆಗ್ಲಿ, ಇವ್ರು ಆ ಹವ್ಯಾಸ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಆ ದಿನ ಒಂಥರ ಕಷ್ಟ ಆಗ್ಬಿಡುತ್ತೆ, ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅವ್ರಿಗೆ. ಆ ದಿನ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಅವ್ರಿಗೆ. ಸೊ ಹಂಗಾಗಿ ಅವರು ಸ್ವಲ್ಪ ತಮ್ಮದೇ ಆದಂತಹ ಒಂದು ಹಾಬೀಸ್ ಅಂತೀವಿ ನಾವು, ಆಸಕ್ತಿಗಳಲ್ಲಿ ತಮ್ಮನ್ನ ಅವರು ಬಳಸ್ಕೊಳ್ಳೋದು ಬಹಳ ಉತ್ತಮ ಅವರಿಗೆ. ಅಂದ್ರೆ ಮನಸ್ಸು ತಿಳಿ ಆಗ್ಬಿಡುತ್ತೆ ಅವರಿಗೆ. ಲಲಿತ ಕಲೆಗಳು ಅಂತೀವಿ ನಾವು, ಫೈನ್ ಆರ್ಟ್ಸ್ ಅಂತೀವಿ. ಅಂದ್ರೆ ಪೇಂಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅವ್ರಿಗೆ ಸ್ಕೆಚಿಂಗ್ ಆಗಿರ್ಬೋದು, ಸ್ಕಲ್ಪ್ಟಿಂಗ್ ಆಗಿರ್ಬೋದು, ಕೆತ್ತನೆ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆದ್ರೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಧ್ಯಾನ ಮತ್ತು ಯೋಗ ಇದರಲ್ಲಿ ಆಸಕ್ತಿ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ. ಆಹಾರ ಪ್ರಿಯರು, ಬಹಳ ಇಷ್ಟಪಟ್ಟು ಸ್ವಚ್ಛತೆಯಿಂದ ಅವ್ರನ್ನ ನೋಡ್ಬೇಕು ನೀವು. ಬಹಳ ಅವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿ ಕೂತಿದ್ರೆ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಂತೀವಿ ನಾವು, ಬಹಳ ಚೆನ್ನಾಗಿ ಅವರು ತಮ್ಮ ಉಡುಪನ್ನ ಧರಿಸ್ತಾರೆ. ಮತ್ತು ಆಹಾರ ಪ್ರಿಯರಾಗಿರ್ತಾರೆ. ಬಹಳ ಸ್ವಚ್ಛತೆಯಿಂದ ಆಹಾರವನ್ನ ಅವರು ಅಂದ್ರೆ ಅದನ್ನ ರೆಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಅರ್ಥ. ನಾವು ಸಿಂಪಲ್ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಅವರ ಅಡುಗೆನಲ್ಲಿ ರುಚಿ ಚೆನ್ನಾಗಿರುತ್ತೆ, ಸ್ವಾರಸ್ಯವಾಗಿರುತ್ತೆ, ಅವರ ಒಂದು ಮಾತು ಚೆನ್ನಾಗಿರುತ್ತೆ. ಅಂದ್ರೆ ದೇ ಆರ್ ವೆರಿ ಗುಡ್ ಹೋಸ್ಟ್. ಅವ್ರ ಮನೆಗೆ ಹೋಯ್ತು ಅಂತಂದ್ರೆ ಅವರ ಅತಿಥಿ ಸತ್ಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಭಿನಯ ಮತ್ತು ಚಿತ್ರರಂಗದ ಆಸಕ್ತಿ ಇರುತ್ತೆ. ಶುಕ್ರನ ಒಂದು ಜಾಗ, ಅಭಿನಯ ಇರಲೇಬೇಕು. ಚಿತ್ರರಂಗ ಅಂತಂದ್ರೆ ಅವ್ರಿಗೆ ಬಹಳ ಪ್ರಾಣ. ಅದರ ಆಸೆ ತುಂಬಾ ಇರುತ್ತೆ. ಹಾಡು, ಕಲಿಕೆ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ಸಾಧಾರಣವಾಗಿ ಬರುವಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವುದಂದ್ರೆ ಮೂತ್ರನಾಳದ ಸಮಸ್ಯೆಗಳು ಬರುತ್ತೆ. ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಪ್ರಾಬ್ಲಮ್ಸ್, ಅಂದ್ರೆ UTI ಬರ್ಬೋದು ಹೆಂಗಸರಿಗೆ. ಗಂಡಸರಿಗೆ ಆದ್ರೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಬರುವಂತಹ ಕಷ್ಟಗಳಿರುತ್ತವೆ. ಮೂತ್ರಪಿಂಡ ತೊಂದರೆಗಳು ಬಂದ್ರೆ ಕಿಡ್ನಿ ರಿಲೇಟೆಡ್ ಸ್ಟೋನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬೆನ್ನೋವು ಬರುವಂಥದ್ದು ಅಂದ್ರೆ ಲೋ ಬ್ಯಾಕ್ ಪೇನ್ ಅಂತೀವಿ ನಾವು, L3 L4 ಅದೆಲ್ಲ ಪೇನ್ ಬಂದಾಗ ಸಯಾಟಿಕಾ ಅನ್ನುವಂತಹ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪಾದಗಳ ಸಮಸ್ಯೆ ಅಂದ್ರೆ ಪಾದಗಳ ಕೆಳಗಡೆ ಅವ್ರಿಗೆ, ಕೆಲವೊಬ್ಬರಿಗೆ ಫ್ಲಾಟ್ ಫುಟೆಡ್ ಅಂತೀವಿ ನಾವು, ಅಂದ್ರೆ ಕೆಳಗಡೆ ಕಾಲಲ್ಲಿ ಒಂದು ಆರ್ಚ್ ಇರುತ್ತೆ, ಈ ತರ ಆರ್ಚ್. ಆ ಆರ್ಚ್ ಇಲ್ದೇನೆ ಒಂದೇ ತರ ತಟ್ಟೆ ತರ ಒಟ್ಟಿಗೆ ಕೂತ್ಕೊಂಡ್ಬಿಡುತ್ತೆ ಕಾಲು. ಅಂಥವ್ರಿಗೆ ಬಹಳ ಕಷ್ಟಗಳಾಗತ್ತೆ. ಆ ಕಷ್ಟ ಇವ್ರಿಗೆ ಆಗುವಂಥದ್ದು ಸಾಮಾನ್ಯವಾಗಿ ಕಾಣುತ್ತೆ. ಎಲ್ಲರಿಗೂ ಆಗತ್ತೆ ಅಂತ ಅಲ್ಲ, ಸಾಮಾನ್ಯವಾಗಿ ಕಾಣುತ್ತೆ. ಅಂದ್ರೆ ನೀವು ತುಲಾ ರಾಶಿಯನ್ನ ಅರ್ಥ ಮಾಡ್ಕೊಂಡ್ರೆ ಇದು ಒಂದು ಬಹಳ ಫೋಕಸ್ಡ್ ರಾಶಿ. ಅಂದ್ರೆ ತಮ್ಮ ಕೆಲಸವನ್ನ ತಾವು ಸ್ವಚ್ಛತೆಯಿಂದ, ಸ್ವಲ್ಪನೂ ನಿರ್ಲಕ್ಷ್ಯ ಮಾಡದೆ ತಮ್ಮ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ತುಲಾ ರಾಶಿಯ ಒಂದು ಗುಣಲಕ್ಷಣಗಳನ್ನ ನಾನು ನಿಮ್ಗೆ ಇವಾಗ ವಿವರಿಸಿದ್ದೀನಿ. ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿ, ತುಲಾ ರಾಶಿಗೆ ಅಧಿಪತಿ ಶುಕ್ರ. ಅದನ್ನ ನಾನು ಹೇಳಿದೆ ನಿಮ್ಗೆ, ಶುಕ್ರ ಅಧಿಪತಿ ತುಲಾ ರಾಶಿಗೆ. ವೃಶ್ಚಿಕ ರಾಶಿಗೆ ಹೋದಾಗ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ, ಅಂದ್ರೆ ಮಂಗಳ. ಇವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತಂದ್ರೆ, ಇವ್ರಿಗೆ ಎಲ್ಲರ ಹತ್ರನೂ ಎಲ್ಲಾನು ಹೇಳ್ಕೊಳಕ್ ಇಷ್ಟಪಡೋದಿಲ್ಲ. ಕೆಲವೊಂದು ಸೀಕ್ರೆಟ್ ಆಗಿ ರಹಸ್ಯವಾಗಿ ಇಟ್ಕೋಬೇಕು. ನಮ್ಮ ವಿಚಾರಗಳೆಲ್ಲ, ನಮ್ಮ ಸ್ವಂತ ವಿಚಾರಗಳನ್ನೆಲ್ಲ ಯಾಕೆ ನಮ್ಮ ಎಲ್ಲರಿಗೂ ಹೇಳ್ಕೋಬೇಕು ಅಂತ ಹೇಳಿ ಅವ್ರಿಗೆ ಒಂದು ಇಷ್ಟ ಇರೋದಿಲ್ಲ. ಹಾಗೂ ಇವರ ವಿಲ್ ಪವರ್ ಅಂದ್ರೆ ಇಚ್ಛಾಶಕ್ತಿ ಮತ್ತು ನಿಶ್ಚಯವಾಗಿರುವಂತಹ ದೃಢ ನಿಶ್ಚಯ ಇವ್ರಿಗೆ ಬಹಳ ಚೆನ್ನಾಗಿರುತ್ತೆ. ಇವ್ರಿಗೆ ಬಲವಾಗಿರುತ್ತೆ. ಅವ್ರು ಏನೇ ಮಾಡಬೇಕು ಅಂತ ಮನ್ಸು ಮಾಡ್ಕೊಂಡಿದ್ರೆ ಅವ್ರು ಹಿಂತಿರುಗಲ್ಲ. ಅವರು ತಮ್ಮ ಕಾರ್ಯಗಳಿಗೆ ಜವಾಬ್ದಾರಿ ಅವರೇ ಹೊರ್ತಾರೆ. ಯಾರು ಹಂಗೆ ತಪ್ಪಿಸ್ಕೊಂಡು ಓಡೋಟೋಗಲ್ಲ. ಯಾರಪ್ಪ ಮಾಡಿದ್ದು ಅಂದ್ರೆ ನಾನೇ ಅಂತ ಹೇಳ್ಕೊತಾರೆ. ತಪ್ಪಾಗಿದ್ರು ನಾನೇ ಅಂತ ಹೇಳ್ಕೊತಾರೆ, ಸರಿಗಿದ್ರು ನಾನೇ ಅಂತ ಹೇಳ್ಕೊಳ್ಳೋಂಥವ್ರು. ಹಾಗೂ ಅವ್ರಿಗೆ ಎಲ್ಲರ ಮುಂದೆನೂ ಬಂದು ನಾನು ಹಾರ ಹಾಕ್ಸ್ಕೋಬೇಕು ಅವೆಲ್ಲ ಏನೋ ಆಸೆ ಇರಲ್ಲ. ಅಂದ್ರೆ ರೆಕಗ್ನಿಷನ್ ಅದೆಲ್ಲ ಬೇಡ, ಫೇಮ್ ಎಲ್ಲ ಬೇಡ, ನನ್ನ ಕೆಲಸನ ಮಾಡ್ಬೇಕು ಅಂತ ಹೇಳಿ ಒಂಥರ ಕಾರ್ಯ ಪ್ರವೃತ್ತಿಯಾಗಿರ್ತಾರೆ. ಹಾಗೂ ತಮ್ಮ ಏನೇ ಕೆಲಸ ಕೊಟ್ಟರು ಅವ್ರಿಗೆ, ಈ ಒಂದು ವೃಶ್ಚಿಕ ರಾಶಿ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಮೆಥಾಡಿಕಲ್, ಅಂದ್ರೆ ಅವರ ಯೋಚನೆಯ ಪ್ರಕಾರ ಅವರ ಒಂದು ಏನು ಪ್ಲಾನಿಂಗ್ ಮಾಡಿರ್ತಾರೆ, ಈ ತರ ಮಾಡಬೇಕು, ದಿನ ಬಿಟ್ಟು ದಿನ, ಮೊದಲನೇ ದಿನ ಎರಡನೇ ದಿನ ಅದೇ ತರ ಮಾಡ್ತಾರೆ. ಅವರು ಬಹಳ ಚೆನ್ನಾಗಿ ಮಾಡ್ತಾರೆ ಕೆಲಸ. ಮಾತ್ರ ಅವರು ಕೊಟ್ರೆ ಕೆಲಸನ ಸರಿಯಾಗಿ ಸಮಯಕ್ಕೆ ಕರೆಕ್ಟ್ ಆಗಿ ಅದನ್ನ ಇಷ್ಟು ದಿನಕ್ಕೆ ಇಷ್ಟು ಭಾಗ ಮಾಡ್ಕೊಂಡು ಇಷ್ಟಿಷ್ಟು ಮಾಡಬೇಕು ಭಾಗಗಳು ಅಂತ ಹೇಳಿ ಮಾಡ್ತಾರೆ. ಮತ್ತು ಮೌನವಾಗಿ ಕೆಲಸ ಮಾಡಿ ಯಶಸ್ಸನ್ನ ಪಡೆಯೋರು ವೃಶ್ಚಿಕ ರಾಶಿಯವರು. ನಿಷ್ಠಾವಂತರಾಗಿರ್ತಾರೆ. ತಮ್ಮ
ಕಷ್ಟ ಸುಖಗಳೇ ಏನೇ ಇದ್ರೂ ಕೆಲಸಕ್ಕೆ ಬದ್ಧತೆಯನ್ನ ತೋರಿಸಿ ತಮ್ಮ ಬದ್ಧತೆಯುಳ್ಳವರಾಗಿರ್ತಾರೆ. ಅಂದ್ರೆ ಭಾವನಾತ್ಮಕವಾಗಿ ಆಳವಾದಂತ ವ್ಯಕ್ತಿತ್ವ ಇದು, ಆದ್ರೆ ತೋರ್ಸಲ್ಲ ಯಾರಿಗೂ. ತಮ್ಮ ಒಂದು ಭಾವನೆಗಳನ್ನ ತಾವೇ ಒಳಗಡೆ ಇಟ್ಕೊಂಡಿರುವಂತಹ ಒಂದು ವ್ಯಕ್ತಿತ್ವ ಇದು. ಯಾರಿಗೂ ಜಾಸ್ತಿ ಇವರು ಓಪನ್ ಆಗಿ ಅಂದ್ರೆ ಮುಕ್ತವಾಗಿ ಎಲ್ಲಾನು ಹೇಳ್ಕೊಂಡ್ಬಿಡಲ್ಲ, ಎಲ್ಲಾನು ತೋರಿಸ್ಕೊಂಡ್ಬಿಡಲ್ಲ. ಅವರು ತಮ್ಮ ಭಾವನೆಗಳನ್ನ ತಮ್ಮಲ್ಲೇ ಇಟ್ಕೊಂಡಿರ್ತಾರೆ. ಕೆಲವೊಂದು 2-3 ಜನ ಸ್ನೇಹಿತರು ಇರ್ತಾರೆ, ಇವರಿಗೆ ಜಾಸ್ತಿ ಸ್ನೇಹಿತರು ಇರಲ್ಲ, ಇವರು ಸ್ನೇಹಿತರು ಕಮ್ಮಿ. ಆದ್ರೂ ಆ ಸ್ನೇಹಿತರ ಜೊತೆಗೆ ಇವರು ಬಹಳ ಇವರ ಒಳನಾಟ ತುಂಬಾ ಚೆನ್ನಾಗಿರುತ್ತೆ. ವ್ಯಕ್ತಿ ವ್ಯಕ್ತಿತ್ವ ಮತ್ತು ವೃತ್ತಿ ಜೀವನವನ್ನು ಪ್ರತ್ಯೇಕವಾಗಿ ಇಡುತ್ತಾರೆ. ಇದು ಈ ಒಂದು ರಾಶಿಗೆ ಮತ್ತು ಬರುವಂತಹ ಧನುರ್ ರಾಶಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಅಂದ್ರೆ ತಮ್ಮ ವ್ಯಕ್ತಿತ್ವನ ಮತ್ತು ತಮ್ಮ ಒಂದು ವೃತ್ತಿಯನ್ನ, ಪ್ರೊಫೆಷನಲಿಸಮ್ ಅಂಡ್ ಪರ್ಸನಲ್ ಲೈಫ್, ಇವೆರಡರ ಮಧ್ಯ ಬಹಳ ಗ್ಯಾಪ್ ಇರುತ್ತೆ. ಇವರು ಎರಡನ್ನು ಯಾವುದೇ ವಿಚಾರದಲ್ಲೂ ಮಿಶ್ರ ಮಾಡಿ ಅದನ್ನ ಮಿಕ್ಸ್ ಮಾಡೋದಿಲ್ಲ ಇವರು. ಹಂಗಾಗಿ ಇದು ಫಿಸಿಕಲ್ ಫೀಚರ್ಸ್ ಬರೋಣ ಇವಾಗ, ಅಂದ್ರೆ ದೈಹಿಕ ಲಕ್ಷಣಗಳು. ಪ್ರಭಾವಶಾಲಿ ವ್ಯಕ್ತಿತ್ವ, ತೀಕ್ಷ್ಣ ಮತ್ತು ಗಾಢ ಕಣ್ಣುಗಳು. ಕಣ್ಣು ಮಾತ್ರ ಬಹಳ ಸೆಡೇಟಿವ್, ವೆರಿ ಸ್ಟ್ರಾಂಗ್, ಡೀಪ್ ಪಿಯರ್ಸಿಂಗ್ ಐಸ್ ಅಂತಾನೆ ಹೆಸರು ಕೊಡ್ತೀವಿ ನಾವು ಇದಕ್ಕೆ. ವೆರಿ ಶಾರ್ಪ್. ಅಂದ್ರೆ ಅವರ ಒಂದು ಚಿಂತನೆ ಹೆಂಗಿರುತ್ತೆ ಅಂತಂದ್ರೆ ಬಹಳ ಅಕ್ಯೂಟ್ ಥಿಂಕಿಂಗ್, ಸೂಕ್ಷ್ಮವಾಗಿ ಇರುತ್ತೆ. ಸೊ ಹಂಗಾಗಿ ಕಣ್ಣಲ್ಲೂ ಸೂಕ್ಷ್ಮತೆಯನ್ನ ನೀವು ನೋಡ್ಬೋದು. ದೇಹ ರಚನೆ ಬಂದು ಸಮತೋಲನವಾಗಿರುತ್ತೆ. ಜಾಸ್ತಿ ಯಾವುದೇ ಕಡೆಯಿಂದನೂ ಅವರು ಮೇಲ್ಭಾಗ ಬಹಳ ಗಾತ್ರ ಜಾಸ್ತಿ ಇದೆ ಹಂಗೆಲ್ಲ ಇರಲ್ಲ, ಸಮತೋಲನವಾಗಿರುತ್ತೆ. ಎಲ್ಲ ಎಡೆ ಗಮನವನ್ನ ಸೆಳೆಯುವಂತಹ ವ್ಯಕ್ತಿತ್ವ. ಅಂದ್ರೆ ವೆರಿ ಸ್ಟ್ರಾಂಗ್ ಆರಾ, ಬಹಳ ಸೆಳೆತಾ ಇರುತ್ತೆ, ಮ್ಯಾಗ್ನೆಟಿಸಮ್ ಬಹಳ ಚೆನ್ನಾಗಿರುತ್ತೆ ಅವರಿಗೆ. ಸೊ ಅವರ ಉತ್ತಮ ಗುಣಗಳು ಅಂದ್ರೆ ಸ್ಟ್ರೆಂತ್ಸ್ ಏನಿರುತ್ತೆ ಅಂತಂದ್ರೆ, ಸಂಶೋಧನೆಯಲ್ಲಿ ಬಹಳ ಅತ್ಯುತ್ತಮವಾಗಿರ್ತಾರೆ. ಎಕ್ಸಲೆಂಟ್ ರಿಸರ್ಚರ್ಸ್. ಪೂರ್ಣ ನಮ್ಮ ಕಾಲಪುರುಷನಿಂದ ನೋಡಿದಾಗ ಮೇಷದಿಂದ 8ನೇ ಅದು ರಾಶಿ ಆಗಿರೋದ್ರಿಂದ ಇವರಿಗೆ ಸಂಶೋಧನೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ ಮತ್ತು ಅದರಲ್ಲಿ ತುಂಬಾ ಚೆನ್ನಾಗೂ ಕೆಲಸ ಮಾಡ್ತಾರೆ ಅವರು. ಗುಪ್ತ ವಿಷಯಗಳ ಅನಾವರಣಗೊಳಿಸುವ ಸಾಮರ್ಥ್ಯ ಇರುತ್ತೆ. ಅಂದ್ರೆ ದೇ ಕ್ಯಾನ್ ಬಿಕಮ್ ವೆರಿ ಗುಡ್ ಡಿಟೆಕ್ಟಿವ್ಸ್ ಅಂಡ್ ವೆರಿ ಗುಡ್ ಇಂಟ್ರೋಗೇಟರ್ಸ್. ಅಂದ್ರೆ ಈ ಕಳ್ಳರೇ ಆಗ್ಲಿ, ಟೆರರಿಸ್ಟೇ ಆಗ್ಲಿ, ಅಂಥವರಿಂದ ಆ ಒಂದು ವಿಚಾರವನ್ನ ಹೊರಗೆ ತೆಗಿಬೇಕು ಅಂತಂದ್ರೆ ಇವ್ರಿಗಿರುವಂತಹ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಎಕ್ಸಲೆಂಟ್ ಇನ್ವೆಸ್ಟಿಗೇಟರ್ಸ್, ಪೊಲೀಸ್ ಇನ್ವೆಸ್ಟಿಗೇಟರ್ಸ್ ಆಗೋದಕ್ಕೆ ಒಳ್ಳೆಯ ಸಾಮರ್ಥ್ಯ ಇರುವಂತಹ ಒಂದು ರಾಶಿ ಅಂದ್ರೆ ವೃಶ್ಚಿಕ ರಾಶಿ. ಅಡೆತಡೆಗಳನ್ನು ಹೆದರದೆ ಎದುರಿಸುವವರು. ಯಾಕಂದ್ರೆ ಅದು ಕುಜನ ಒಂದು ಸ್ವಭಾವ. ಏನೇ ಬಂದ್ರು, ಗೋಡೆ ಹೊಡೆದು ಹೊರಗಡೆ ಮುಂದೆ ಹೋಗ್ತೀವಿ ಅಂತ. ಇವರು ಗೋಡೆ ಹತ್ಕೊಂಡೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಮೇಷರಾಶಿಯವರು ಗೋಡೆ ಹೊಡೆದು ಹೋಗ್ತೀವಿ ಅಂತ ಹೇಳೋದು ಅದು ಬಂದು ಟಗರು. ಇವರು ಬಂದು ವೃಶ್ಚಿಕ ಅಂತಂದ್ರೆ ಚೇಳು ಹತ್ಕೊಂಡು ಇಳಿದು ಬಿಡುತ್ತೆ. ಇದಕ್ಕೇನು ಯಾವುದಕ್ಕೆ ಹೆದರೋದಿಲ್ಲ ಇವರು. ಯಾವ ವಿಚಾರಕ್ಕೂ ಹೆದರದೆ ಅಂತ ಇರೋವಂಥವ್ರು. ಹಾಗೂ ತಮ್ಮ ಕುಟುಂಬದ ಮೇಲೆ ಯಾರ ಕಣ್ಣು ಅಥವಾ ಯಾರಾದರೂ ಕುಟುಂಬದ ಮೇಲೆ ಯಾವುದೇ ತರಹದ ವಿಷಯದಲ್ಲಿ ಹಾನಿಯನ್ನ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಇವ್ರ ಜೀವ ಹೋದ್ರೂ ಪರವಾಗಿಲ್ಲ, ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಕುಟುಂಬವನ್ನ ಪಕ್ಕ ರಕ್ಷಿಸುವಂತಹ ಒಂದು ಪ್ರೊಟೆಕ್ಟಿವ್ನೆಸ್ ಇವ್ರಿಗೆ ಇದೆ. ಅಂದ್ರೆ ಇವ್ರಿಗೆ ಯಾವುದೇ ವಿಷಯ ತಗೊಂಡ್ರು ಆ ವಿಷಯನ ಹೆದರ್ಸ್ದೇನೆ ತಮ್ಗೆ ಎಷ್ಟೇ ಸಾಮರ್ಥ್ಯ ಇದೆ ಅಷ್ಟು ಸಾಮರ್ಥ್ಯವನ್ನ ತೋರಿಸಿ ಅವರು ಎದುರಿಸ್ತಾರೆ ಮತ್ತು ಹೋರಾಡ್ತಾರೆ. ಸೊ ಬಹಳ ಒಂದು ಒಳಗೆ ಅವರ ಅಂತಃಪ್ರಜ್ಞೆ ಅಂತೀವಿ ನಾವು, ಅಂದ್ರೆ ಕಾನ್ಶಿಯಸ್ ಥಿಂಕಿಂಗ್, ಕಾನ್ಶಿಯಸ್ ಸ್ಟ್ರೆಂತ್ ಅಂತೀವಿ, ಅದು ಬಹಳ ಸದೃಢವಾಗಿರುತ್ತೆ ಇವರಿಗೆ. ಸೊ ಹಂಗಾಗಿ ಏನೇನು ಅವರ ವೃತ್ತಿನಲ್ಲಿ ಏನೇನು ಮಾಡ್ಬೋದು, ತನಿಖಾಧಿಕಾರಿ, ಇನ್ವೆಸ್ಟಿಗೇಟರ್, ಮನೋವಿಜ್ಞಾನಿ, ಸೈಕಾಲಜಿಸ್ಟ್. ಅದಕ್ಕೆ ಹೇಳಿದೆ, ಮನಸ್ಸು ಒಳಗಡೆ ಕೈ ಹಾಕಿ ಅದ್ರೊಳಗಡೆ ಇರೋದನ್ನ ತೆಗೆದು ಇದು ಹಿಂಗೆ ನೀನು ಯೋಚನೆ ಮಾಡ್ತಾ ಇದ್ದಿದ್ದು, ನಿನ್ನ ವ್ಯಕ್ತಿತ್ವ ಹಿಂಗೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಸೈಕಾಲಜಿಸ್ಟ್ ಆಗುವಂತಹ ಮತ್ತು ಮನೋವೈದ್ಯ ಅಂದ್ರೆ ಸೈಕ್ಯಾಟ್ರಿಸ್ಟ್ ಆಗುವಂತಹ ಒಂದು ಒಳ್ಳೆಯ ಒಂದು ವೃತ್ತಿ. ಸಲಹೆಗಾರ, ಕೌನ್ಸಿಲರ್, ಸಂಶೋಧಕ, ರಿಸರ್ಚ್ ಸ್ಕಾಲರ್, ಸೈನ್ಯಾಧಿಕಾರಿ, ಆರ್ಮಿ ಆಫೀಸರ್, ಪೊಲೀಸ್ ಅಥವಾ ಗುಪ್ತಚರ ಅಧಿಕಾರಿ, ಅದೇ ಹೇಳದ್ನಲ್ಲ ಡಿಟೆಕ್ಟಿವ್, ಹಾಗೂ ರಾಸಾಯನ ಶಾಸ್ತ್ರಜ್ಞ ಅಂದ್ರೆ ಕೆಮಿಸ್ಟ್ರಿನಲ್ಲಿ ಬಹಳ ಚೆನ್ನಾಗಿರ್ತಾರೆ ಇವರು. ರಾಸಾಯನ ಶಾಸ್ತ್ರ ಅಂತಂದ್ರೆ ಡ್ರಗ್ಸ್ ಮಾಡೋದು. ಡ್ರಗ್ಸ್ ಅಂತಂದ್ರೆ ನಮ್ಗೆ ಆ ತರ ಡ್ರಗ್ಸ್ ಅಲ್ಲ,
ಡ್ರಗ್ಗಿಸ್ಟ್ ಅಂತಂದ್ರೆ ನಾವು ದಿನ ರಾತ್ರಿ ಬೆಳಗ್ಗೆ ಸಾಯಂಕಾಲ ಯಾರ್ಯಾರು ಕಷ್ಟ ಇದೆ ಅವರೆಲ್ಲ ತಗೊಳ್ಳುವಂತಹ ಒಂದು ಮಾತ್ರೆ ಅಂದ್ರೆ ಮೆಡಿಸಿನ್, ಅದನ್ನು ಡ್ರಗ್ಸ್ ಅಂತಾನೆ ಕರೆಯೋದ್ರಿಂದ ರಸಾಯನ ಶಾಸ್ತ್ರದಲ್ಲಿ ಇವರು ಬಹಳ ಪರಿಣಿತಿಯನ್ನು ಹೊಂದಿರ್ತಾರೆ. ಯಾಕೆ ಪರಿಣಿತಿಯನ್ನು ಹೊಂದಿರ್ತಾರೆ ಅಂತಂದ್ರೆ ಈ ರಾಶಿಯಿಂದ 9ನೇ ರಾಶಿ ಚಂದ್ರನ ರಾಶಿ. ಚಂದ್ರ ಈ ಒಂದು ರಾಶಿಗೆ ಯೋಗಕಾರಕನಾಗಿರ್ತಾನೆ ಮತ್ತು ಚಂದ್ರ ಚೆನ್ನಾಗಿ ಕೂತ್ಕೊಂಡಿದೆ. ರಾಸಾಯನ ಶಾಸ್ತ್ರದಲ್ಲಿ ಇವರು ಉನ್ನತಿಯನ್ನ ಪಡಿತಾರೆ. CBI ಅಥವಾ ಫೊರೆನ್ಸಿಕ್ಸ್ ತಜ್ಞರಾಗೋಕ್ಕೆ ಬಹಳ ಒಳ್ಳೆಯ ಒಂದು ಇದಾಗಿರುತ್ತೆ. ಇವರ ಒಂದು ಸಕಾರಾತ್ಮಕ ಗುಣಗಳು ಅಂದ್ರೆ ಪಾಸಿಟಿವ್ ಟ್ರೈಟ್ಸ್ ಏನಪ್ಪಾ ಅಂತಂದ್ರೆ ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅದು ಬಹಳ ಪಾಸಿಟಿವ್. ಯಾಕೆ ಸೋಲು ಒಪ್ಕೋಬೇಕು? ಗುರಿಗಳಿಗೆ ಸಂಪೂರ್ಣ ಬದ್ಧತೆಯನ್ನ ಕೊಡ್ತಾರೆ. ಅಂದ್ರೆ ದೇ ಆರ್ ಕಮಿಟೆಡ್ ಟು ದೇರ್ ಗೋಲ್ಸ್. ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಮನಸ್ಸಿನಲ್ಲಿ, ಅದನ್ನ ಖಂಡಿತ ಮಾಡೇ ಮಾಡ್ತಾರೆ. ಮತ್ತು ಎಷ್ಟೇ ಒತ್ತಡ ಹಾಕಿದ್ರು ತಮ್ಮ ಕೆಲಸ ಸರಿಯಾಗಿ ಮಾಡ್ತಾರೆ. ಎಷ್ಟೇ ಪ್ರೆಷರ್ ಇದ್ರೂ ಕೆಲಸ ಮಾಡ್ತಾರೆ. ಮತ್ತು ತಮ್ಮ ಕುಟುಂಬಕ್ಕೆ ತಾವು ಬಹಳ ನಿಷ್ಠಾವಂತರಾಗಿರ್ತಾರೆ ಮತ್ತು ಅವರು ಬಹಳ ಪ್ರೀತಿಯಿಂದ ಇರ್ತಾರೆ. ಕುಟುಂಬದ ಜೊತೆ ಬಹಳ ಪ್ರೀತಿಯಿಂದ ಇರ್ತಾರೆ. ಅಪಾರ ಅಂತರ್ಶಕ್ತಿ ಇರೋವಂಥವ್ರು ಅಂದ್ರೆ ಆತ್ಮಶಕ್ತಿ ಅಂತರ್ಶಕ್ತಿ ಎರಡು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇವರಿಗೆ. ಇವರ ನೆಗೆಟಿವ್ಸ್ ಏನು ಅಂದ್ರೆ ದುರ್ಬಲ ಪ್ರಭಾವ ಇದ್ದರೆ ಏನಾಗತ್ತೆ, ಇದರ ಮೇಲೆ ಒಂದು ಮ್ಲೇಚ್ಛ ಗ್ರಹ ರಾಹು ಅಂತಹ ಗ್ರಹ ಇಲ್ಲ ಯಾವುದೇ ಒಂದು ನೆಗೆಟಿವ್ ಅಂದ್ರೆ ಶನಿ ವಕ್ರ ಇಂಥದ್ದೇನಾದ್ರು ಕೂತ್ಕೊಂಡ್ಬಿಟ್ರೆ ಏನಾಗ್ಬೋದು ಅಂತಂದ್ರೆ ಅತಿಯಾದ ರಹಸ್ಯವನ್ನ ಇಟ್ಕೊಂಡ್ಬಿಡ್ತಾರೆ. ಅಂದ್ರೆ ಏನ್ ಹೇಳ್ಬೇಕು ಅದನ್ನು ಹೇಳಲ್ಲ. ಅಂದ್ರೆ ಇವರಿಂದ ವಿಚಾರವನ್ನ ಹೊರಗಡೆ ತೆಗೆಯೋದು ಬಹಳ ಕಷ್ಟ, ಕ್ಲಿಷ್ಟ ಅದು. ಹಾಗಾಗಿ ಅನುಮಾನಾಸ್ಪದ ಸ್ವಭಾವ ಉಳ್ಳವರು. ಅಂದ್ರೆ ಯಾವಾಗ ಇವರ ದೃಢ ನಿಶ್ಚಯ ನಾನು ತುಂಬಾ ಎಲ್ಲ ನಂಬ್ತೀನಿ ಅಂತ ಅನ್ಕೊಂಡಿರ್ತಾರೆ, ಅಂಥವರ ಒಂದು ಜಾತಕದಲ್ಲಿ ಹೋಗಿ ಯಾವ್ದಾದ್ರು ಒಂದು ಕೆಟ್ಟ ಗ್ರಹ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಅನುಮಾನ ಸಂಶಯ ಇದೆಲ್ಲ ಪಡೋದು ಸ್ವಭಾವ ಬಂದ್ಬಿಡುತ್ತೆ ಅವ್ರಿಗೆ. ಮತ್ತೆ ನಂಬಿಕೆಗಳಲ್ಲಿ ಅತಿರೇಕ ಆಗ್ಬಿಡುತ್ತೆ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ನಂಬಿದ್ದಾರೆ ಅಂತಂದ್ರೆ ಅದೇ ಸರಿ, ಬೇರೆ ಎಲ್ಲ ತಪ್ಪು ಅನ್ನೋ ಒಂಥರ ಎಕ್ಸ್ಟ್ರೀಮಿಸ್ಟ್ ಬಿಹೇವಿಯರ್ ಅಂತೀವಿ ನಾವು. ಆ ತರ ಅಗ್ರೆಸಿವ್ ಆಗಿ ಅದನ್ನೇ ನಂಬ್ತಾರೆ. ಅಪಾಯ ಕಂಡಾಗ ಅವ್ರಿಗೆ ಆಕ್ರಮಣಕಾರಿ ಸ್ವಭಾವ ತೋರಬಹುದು. ಅಂದ್ರೆ ಹ್ಯಾಂಡ್ಸ್ ಫಸ್ಟ್ ಅಂತೀವಿ, ಫಿಸ್ಟ್ ಫಸ್ಟ್ ಅಂತೀವಿ ಇವ್ರಿಗೆ. ಮೇಷಕ್ಕೆ ಆಗ್ಲಿ ವೃಶ್ಚಿಕಕ್ಕೆ ಆಗ್ಲಿ ಅಪಾಯ ಅಂತ ಅನಿಸಿದ ತಕ್ಷಣ ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡಕ್ ಹೊರಟೋಗ್ಬಿಡ್ತಾರೆ. ಸೊ ಹಂಗಾಗಿ ಇವರು ಯೋಚನೆ ಇವರು ಅಟ್ಲೀಸ್ಟ್ ವೃಶ್ಚಿಕ ರಾಶಿ ಅಂದ್ರೆ ಸ್ವಲ್ಪ ಯೋಚನೆ ಆದ್ರೂ ಮಾಡ್ತಾರೆ. ಮೇಷರಾಶಿ ಯೋಚನೆ ಮಾಡಲ್ಲ, ಕೈ ಮೊದಲು ಹೋಗುತ್ತೆ, ಮನಸ್ಸು ಆಮೇಲೆ ಯೋಚನೆ ಮಾಡ್ತಾ ಅಯ್ಯೋ ನಾ ಯಾಕೆ ಇದನ್ನು ಮಾಡಿದೆ ಅಂತ. ಸೊ ಹಂಗಾಗಿ ಅಗ್ರೆಸಿವ್ ಆಗ್ಬಿಡ್ತಾರೆ. ಆಕ್ರಮಣ ಮಾಡುವಂಥದ್ದು ಅಂತಂದ್ರೆ ಮುಂದೆ ನುಗ್ಗಿ ಹೊಡೆದಾಡುವಂತಹ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ತೋರಿಸುತ್ತೆ. ಆರೋಗ್ಯ ವಿಚಾರಗಳನ್ನ ನೋಡಿದಾಗ ಪದೇ ಪದೇ ಜ್ವರ ಬರುವಂಥದ್ದು, ಶೀತ ಮತ್ತು ಸೋಂಕುಗಳು ಅಂದ್ರೆ ಇನ್ಫೆಕ್ಷನ್ ಆಗುವಂಥದ್ದು, ಸಂತಾನೋತ್ಪತ್ತಿ ವಿಚಾರದಲ್ಲಿ ಆ ಅಂಗಾಂಗಗಳಲ್ಲಿ ಮರ್ಮಾಂಗಗಳಲ್ಲಿ ಏನಾದರೂ ತೊಂದರೆ ಆಗುವಂಥದ್ದು ಕಾಣ್ತದೆ. ಮತ್ತು ಒತ್ತಡದಿಂದ ಉಂಟಾಗುವಂತ ಸಮಸ್ಯೆಗಳು, ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇವರು ಕೆಲಸ ಮಾಡ್ಬಿಡ್ತಾರೆ ಸ್ಟ್ರೆಸ್ ಇರ್ಬೇಕಾರೆ, ಆದ್ರೆ ಆ ಸ್ಟ್ರೆಸ್ನ ಎಲ್ಲಿ ತೋರಿಸ್ಕೊಳಕ್ಕಾಗತ್ತೆ? ಒಳಗಿಟ್ಕೋತಾರಲ್ಲ, ಯಾರಿಗೂ ಹೇಳಲ್ವಲ್ಲ. ಸೊ ಹಂಗಾಗಿ ಒಳಗೆ ಅದು ಒಂದ್ರ ಮೇಲೆ ಒಂದು ಅದು ಕೂತ್ಕೋತಾ ಹೋಗಿ ಏನಾಗತ್ತೆ ಅಂದ್ರೆ ಜಾಸ್ತಿ ಆಗ್ಬಿಟ್ಟು ಇವ್ರ ಮೇಲೆ ಒತ್ತಡ ಜಾಸ್ತಿ ಆದಾಗ ಯಾವ ತರ ಒಂದ್ ದಿವಸ ಅದು ಹೊರಗಡೆ ಬರಲೇಬೇಕು, ಅದು ಢಮ್ ಅಂತ ಹೊಡಿಲೇಬೇಕು. ಸೊ ಆ ಸ್ಟ್ರೆಸ್ ಇರೋವಂಥವ್ರಿಗೆ ಧ್ಯಾನ, ಯೋಗ, ಪ್ರಾಣಾಯಾಮ, ಈ ಕೌನ್ಸಿಲಿಂಗ್, ಚಿಕಿತ್ಸೆ ಇದೆಲ್ಲ ಮಾಡಿ ಅವರು ಮನಸ್ಸನ್ನ ಹಗುರಪಡಿಸ್ಕೊಳ್ಳೋದು ಒಳ್ಳೆಯದು. ಅಂದ್ರೆ ಒಂದು ಓವರ್ ಆಲ್ ಒಂದು ಸಾರಾಂಶ ಹೇಳಬೇಕು ಅಂತಂದ್ರೆ ಬಹಳ ಆಳವಾಗಿ ಚಿಂತನೆ ಮಾಡಿ ಸಂಶೋಧನೆಯನ್ನ ಮಾಡುವಂತಹ ವ್ಯಕ್ತಿತ್ವ ಹಾಗೂ ಬಹಳ ಸಮತೋಲನ, ನೋಡಕ್ಕೆ ಬಹಳ ಸುಂದರವಾಗಿರ್ತಾರೆ. ಇವ್ರಿಗೇನಾದ್ರು ಈ ಒಂದು ರಾಶಿಯಲ್ಲಿ ನಮಗೆ ಸಪ್ತಮದಲ್ಲಿ ಈ ಚಂದ್ರ ಕೂತಿದ್ರೆ ಇಲ್ಲ ಆಗೋದು. ಚಂದ್ರ ಇರ್ತಾನೆ ಅಂದ್ರೆ ನೀಚ ಚಂದ್ರ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಕೂತಿದ್ರೆ ನೀಚ ಚಂದ್ರ. ನಾನು ಲಗ್ನಕ್ಕೂ ಹೇಳ್ತಾ ಇರೋದ್ರಿಂದ ಲಗ್ನ ವೃಶ್ಚಿಕ ರಾಶಿಯಾಗಿ ಸಪ್ತಮದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ನೋಡಕ್ಕೆ ಬಹಳ ಸ್ಫುರದ್ರೂಪಿಗಳಾಗಿರ್ತಾರೆ. ಕಣ್ಣಲ್ಲಿ ಬಹಳ ಕಾಂತಿ ಇರುತ್ತೆ. ದೇ ಹ್ಯಾವ್ ದ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಟು ಅಟ್ರಾಕ್ಟ್ ಅಂತೀವಿ. ಅಂದ್ರೆ ನಮ್ಮನ್ನ ಸಂಮೋಹನ ಪಡಿಸಿ ಆಕರ್ಷಣೆಯನ್ನ ತೋರಿಸ್ತಾರೆ. ಅಂತಹ ಒಂದು ಒಳ್ಳೆಯ
ಸದೃಢವಾದಂತಹ ರಾಶಿ ವೃಶ್ಚಿಕ ರಾಶಿ. ಸೊ ನಾನು ಇವಾಗ ಕನ್ನಡದಲ್ಲಿ ನಾನು ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಾನು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದೇನಂತಂದ್ರೆ, ಕನ್ನಡ ಪ್ರಿಯರಿಂದ ಬಂದಿರುವಂತಹ ನನಗೆ ಬಹಳಷ್ಟು ನನ್ನ ಯೂಟ್ಯೂಬ್ ಆಸ್ಟ್ರೋ ಗೈಡ್ ಮೈಸೂರು ಇಂಗ್ಲಿಷ್ ಚಾನಲ್ ನಾನು ಒಂದು 700 ವಿಡಿಯೋಗಳನ್ನು ಮಾಡಿದ್ದೀನಿ ಇಲ್ಲಿವರೆಗೂ. ಆದರೆ ಕನ್ನಡ ಪ್ರಿಯರಿಂದ ನನಗೆ ಬಂದಿರುವಂಥದ್ದು, ಕನ್ನಡದಲ್ಲಿ ಮಾಡಿ ಸರ್, ನೀವು ಕನ್ನಡದಲ್ಲಿ ಮೈಸೂರಿನವ್ರು ಆಗ್ಬಿಟ್ಟು ಆಸ್ಟ್ರೋ ಗೈಡ್ ಮೈಸೂರು ಅಂತ ಇಟ್ಕೊಂಡು ನೀವು ಕನ್ನಡ ಮಾಡ್ತಾ ಇಲ್ಲ, ನೀವು ಕನ್ನಡದಲ್ಲಿ ಮಾಡಿ ಅಂತ ನನಗೆ ಕೇಳಿ, ಹಂಗಾಗಿ ನಾನು ಕನ್ನಡದಲ್ಲಿ ಮಾಡೋಣ, ಇಂಗ್ಲೀಷಲ್ಲಿ ಮಾಡಿರೋದು ಅಷ್ಟನ್ನು ನಾನು ತರ್ಜುಮೆ ಮಾಡಿ ಕನ್ನಡದಲ್ಲಿ ನನ್ನ ಒಂದು ವಿಡಿಯೋಗಳನ್ನು ಕನ್ನಡದಲ್ಲಿ ಮಾಡೋಣ ಅನ್ನೋ ಒಂದು ಆಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನಿಮಗೆ ನಾನೇನು ಕೇಳ್ಕೊತೀನಿ ಅಂತಂದ್ರೆ, ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಜನಕ್ಕೆ ನೀವು ಇದನ್ನ ಹರಡಿ, ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಕಡೆಗೂ ಕಳಿಸಿದ್ರೆ ತಾನೇ ಇದು ನಾಳೆ ದಿವಸ ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಎಲ್ಲರಿಗೂ ಜ್ಯೋತಿಷ್ಯ ಕಲಿಕೆಗೋಸ್ಕರ ಇದು. ನನಗೇನು ಇದರಿಂದ ಗಳಿಕೆ ಏನೂ ಇಲ್ಲ, ಇದು ಜ್ಯೋತಿಷ್ಯ ಕಲಿಕೆಗೋಸ್ಕರ ನೀವು ಇದನ್ನ ಹರಡಿ ಹಂಚಿ ಎಲ್ಲ ಕಡೆಗೂ ಕೊಡಿ ಅಂತ ಹೇಳಿ ನಾ ಕೇಳ್ಕೊತೀನಿ. ಹಾ, ಇದರಲ್ಲಿ ನೀವು ಇಂಗ್ಲಿಷಲ್ಲಿ ಬೇಕಾದ್ರೆ ನೀವು ಕೇಳ್ಕೋಬಹುದು. ಇಂಗ್ಲಿಷಲ್ಲಿ ನಿಮ್ಗೆ ಸಬ್ ಟೈಟಲ್ಸ್ ಬೇಕು ಅಂತಂದ್ರೆ ನಿಮ್ಗೆ ಅಲ್ಲೇ ಯೂಟ್ಯೂಬ್ನಲ್ಲೇ ಒಂದು ಬಟನ್ ಇರುತ್ತೆ. ಆ ಬಟನ್ನ ಎಲ್ಲಿ ಅದು ಟೈಟಲ್ಸ್ ಅಲ್ಲಿ ಹೋಗ್ಬಿಟ್ಟು ಮಾಡ್ಬೇಕು, ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಇಂಗ್ಲಿಷಲ್ಲೂ ಬರುತ್ತೆ. ಕನ್ನಡ ಬೇಕಾದ್ರೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಬೇಕು ಅಂದ್ರೆ ಇಂಗ್ಲಿಷಲ್ಲಿ ಬರುತ್ತೆ. ನಾನು ಇಂಗ್ಲಿಷ್ ಚಾನಲ್ ನೀವು ಕನ್ನಡದಲ್ಲಿ ಕೇಳಬೇಕು ಅಂದ್ರೆ ಕನ್ನಡ ಕೆಳಗಡೆ ಬರುತ್ತೆ. ಅದೆಲ್ಲ ನೀವು ಮಾಡ್ಕೋಬೇಕು, ಮಾಡಿದ್ರೆ ನಿಮ್ಗೆ ಉಪಯೋಗ ಆಗತ್ತೆ ಅಂತ ನಾನು ಬಯಸ್ತೀನಿ. ನಮಸ್ಕಾರ.